ಕರ್ನಾಟಕ ರಾಜಕೀಯದಲ್ಲಿ ಪವರ್ ಸ್ಟಾರ್ ಕಂಪನ ಆಂಧ್ರ ಗೆದ್ದ ಬಳಿಕ ಈಗ ಕರುನಾಡಿಗೆ ಲಗ್ಗೆ ಇಟ್ಟ ಪವನ್ ಕಲ್ಯಾಣ್ ಅಧಿಕೃತವಾಗಿ ಎಂಟ್ರಿ ಕೊಟ್ಟ ಜನಸೇನಾ ಪಾರ್ಟಿ. ಕರ್ನಾಟಕ ರಾಜಕೀಯದಲ್ಲಿ ಪವರ್ ಸ್ಟಾರ್ ಕಂಪನ ಶುರುವಾಗ್ತಿದೆ. ಆಂಧ್ರ ಗೆದ್ದ ಬಳಿಕ ಈಗ ಕರುನಾಡಿಗೆ ಲಗ್ಗೆ ಇಡ್ತಾ ಇದ್ದಾರೆ ಪವನ್ ಕಲ್ಯಾಣ್. ಅಧಿಕೃತವಾಗಿ ಎಂಟ್ರಿ ಕೊಟ್ಟ ಜನಸೇನಾ ಪಾರ್ಟಿ ರಾಜ್ಯ ರಾಜಕಾರಣದ ಸಮೀಕರಣವನ್ನ ಬದಲಿಸಲು ಪವರ್ ಸ್ಟಾರ್ ಸ್ಕೆಚ್ ಹಾಕ್ತಾ ಇದ್ದು ಈಗ ರಾಜ್ಯಕ್ಕೂ ಎಂಟ್ರಿ ಕೊಡ್ತಾ ಇದ್ದಾರೆ. ಆರಂಭದಲ್ಲಿ ಕೋಟೆನಾಡು ಚಿತ್ರದುರ್ಗದಿಂದ ರಣಕಹಳೆ ಮೊಳಗ್ತಾ ಇದೆ. ಜನಸೇನಾ ಸದಸ್ಯತ್ವ ಅಭಿಯಾನಕ್ಕೆ ಅದ್ದೂರಿ ಚಾಲನೆ ಸಿಗ್ತಾ ಇದೆ. ಜನಸೇನಾ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ಸಿಗ್ತಾ ಇದ್ದು ಕರ್ನಾಟಕದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಚಿತ್ರದುರ್ಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಜನಸೇನಾ ಬಾವುಟ ಅಲ್ಲಿ ಇದೀಗ ಹಾರಿಸಿ ಆ ಮೂಲಕ ರಾಷ್ಟ್ರೀಯ ಪಕ್ಷಗಳಿಗೆ ಸೆಡ್ ಹೊಡೆಯೋದಕ್ಕೆ ಮುಂದಾಗಿರುವಂಥದ್ದು ಪವನ್ ಕಲ್ಯಾಣ್. ಆ ಕರ್ನಾಟಕ ರಾಜಕೀಯದಲ್ಲಿ ಪವರ್ ಸ್ಟಾರ್ ಕಂಪನ ಸೃಷ್ಟಿಯಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಆಂಧ್ರ ಗೆದ್ದ ಬಳಿಕ ಕರುನಾಡಿಗೆ ಲಗ್ಗೆಡ್ತಾ ಇದ್ದಾರೆ ಪವರ್ ಸ್ಟಾರ್ ಪವನ್ ಕಲ್ಯಾಣ್. ಅಧಿಕೃತವಾಗಿ ಎಂಟ್ರಿ ಕೊಟ್ಟಿರುವಂಥದ್ದು ಜನಸೇನಾ ಪಾರ್ಟಿ ಮತ್ತು ರಾಜ್ಯ ರಾಜಕಾರಣದ ಸಮೀಕರಣ ಬದಲಿಸುವುದಕ್ಕೆ ಪವರ್ ಸ್ಟಾರ್ ಮುಂದಾಗ್ತಾ ಇದ್ದಾರಾ? ಅದರ ಮೊದಲ ಹೆಜ್ಜೆಯಾಗಿ ಕೋಟೆನಾಡು ಚಿತ್ರದುರ್ಗದಲ್ಲಿ ಜನಸೇನಾ ಸದಸ್ಯತ್ವ ಅಭಿಯಾನಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿರುವಂಥದ್ದು. ಸೊ ಆ ಮೂಲಕ ಪವರ್ ಸ್ಟಾರ್ ರಾಜ್ಯದಲ್ಲೂ ಕೂಡ ತನ್ನದೇ ಆದಂತಹ ಒಂದು ರೀತಿಯಲ್ಲಿ ಲಗ್ಗೆ ಇಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಸೆಡ್ ಹೊಡೆಯೋದಕ್ಕೆ ಮುಂದಾಗ್ತಾ ಇರುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಅದರ ಮೊದಲ ಹೆಜ್ಜೆಯಾಗಿ ಕೋಟೆನಾಡು ಚಿತ್ರದುರ್ಗದಲ್ಲಿ ರಣಕಹಳೆಯನ್ನು ಮೊಳಗಿಸಿರುವಂಥದ್ದು ಜನಸೇನಾ ಸದಸ್ಯತ್ವ ಅಭಿಯಾನಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಖುದ್ದು ಅಖಾಡಕ್ಕಿಳಿದಿರುವಂಥದ್ದು ಪವನ್ ಕಲ್ಯಾಣ್ ಅಣ್ಣ ನಾಗಬಾಬು ಅವರು. ಚಿತ್ರದುರ್ಗದಲ್ಲಿ ಜನಸೇನಾ ಬಾವುಟವನ್ನು ಹಾರಿಸಿದ್ದ ಆಂಧ್ರ ಪರಿಷತ್ ಸದಸ್ಯ ಇನ್ನು ರಾಷ್ಟ್ರೀಯ ಪಕ್ಷಗಳಿಗೆ ಟಕ್ಕರ್ ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರುವಂಥದ್ದು ಇಲ್ಲಿ ಕಾಣಬಹುದಾಗಿದೆ. ಇನ್ನು ರಾಜ್ಯದಲ್ಲಿ ಬಿಜೆಪಿ ಕಾಂಗ್ರೆಸ್ಗೆ ಪರ್ಯಾಯ ಶಕ್ತಿ ಆಗುತ್ತಾ ಜನಸೇನಾ ಪಾರ್ಟಿ? ರಾಜ್ಯದಲ್ಲಿ ಬಿಜೆಪಿ ಕಾಂಗ್ರೆಸ್ಗೆ ಪರ್ಯಾಯ ಶಕ್ತಿಯಾಗಿ ನೆಲೆ ನಿಲ್ಲುತ್ತಾ ತೆಲುಗು ಭಾಷಿಕರ ಮತ ಬ್ಯಾಂಕ್ ಮೇಲೆ ಪವನ್ ಕಲ್ಯಾಣ್ ಕಣ್ಣು ನೆಟ್ಟಿದ್ದಾರೆ. ಇದೇ ಕಾರಣಕ್ಕೆ ಕೋಟೆನಾಡು ಚಿತ್ರದುರ್ಗವನ್ನ ಆರಿಸಿಕೊಂಡಿರುವಂಥದ್ದು. ತಮಿಳುನಾಡು ಕೇರಳಕ್ಕೂ ಹಬ್ಬಲಿದೆ ಜನಸೇನಾ ಜಾಲ. ಕರ್ನಾಟಕ ಮಾತ್ರ ಅಲ್ಲ, ತಮಿಳುನಾಡು ಕೇರಳಕ್ಕೆ ಹಬ್ಬುತ್ತೆ. ಚಿತ್ರದುರ್ಗದಲ್ಲಿ ಜಿಲ್ಲಾಧ್ಯಕ್ಷ ಡಿ ಬಸವರಾಜ್ ನೇತೃತ್ವದಲ್ಲಿ ಸದಸ್ಯತ್ವ ಅಭಿಯಾನಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಗಡಿಭಾಗದಲ್ಲಿ ಹೊಸ ಅಲೆ ಶುರುವಾಗ್ತಾ ಇದೆ. ಪವನ್ ಕಲ್ಯಾಣ್ ಕ್ರೇಜ್ ನೋಡಿ ರಾಜಕೀಯ ನಾಯಕರು ಕೂಡ ಬೆಚ್ಚಿ ಬೀಳುವಂತಾಗಿದೆ. ಕರ್ನಾಟಕದಲ್ಲಿ ಮೂರನೇ ಶಕ್ತಿಯಾಗಿ ಉದಯಿಸುವ ಮುನ್ಸೂಚನೆಯನ್ನ ನೀಡುತ್ತಾ ಮುಂದಿನ ದಿನಗಳಲ್ಲಿ ಗಡಿ ಜಿಲ್ಲೆಗಳಲ್ಲಿ ಪವನ್ ಕಲ್ಯಾಣ್ ಫೋಟೋಗಳದ್ದೇ ಅಬ್ಬರ. ಆಂಧ್ರ ಪ್ರದೇಶದ ಯಶಸ್ಸಿನ ಮ್ಯಾಜಿಕ್ ಕರ್ನಾಟಕದಲ್ಲಿ ವರ್ಕ್ ಆಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕು. ರಾಜ್ಯದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಪರ್ಯಾಯ ಶಕ್ತಿಯಾಗಿ ನಿಲ್ಲುತ್ತಾ ಜನಸೇನಾ ಪಾರ್ಟಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.